ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ನ ಈ ಒಂದು ವಿಶೇಷವಾದ ವಿಡಿಯೋಗೆ ನಿಮಗೆ ತುಂಬ ದಿನಗಳ ನಂತರ ಆತ್ಮೀಯವಾದಂಥ ಸ್ವಾಗತ. ಕಳೆದ 2-3 ತಿಂಗಳಿಂದ ನಾನು ಯಾವುದೇ ವಿಡಿಯೋಗಳನ್ನು ಮಾಡೋದಕ್ಕೆ ಆಗಿಲ್ಲ. ಕಾರಣ ಅಂತಂದರೆ ಈಗೇನು ಕೂತು ಮಾತಾಡ್ತಾ ಇದ್ದೀನಲ್ಲ, ಈ ಒಂದು ಬ್ಯಾಕ್ ಡ್ರಾಪ್ ಅಂದರೆ ಈ ಒಂದು ಸ್ಟುಡಿಯೋ ರೆಡಿ ಆಗೋದಕ್ಕೆ 3 ತಿಂಗಳು ಟೈಮ್ ತೊಗೊಳ್ತು. ಆ್ಯಕ್ಚುಲಿ ಇತ್ತೀಚೆಗೆ ಕೆಲವೊಂದು ವೀಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಬ್ಯುಸಿ, ಈ ಸ್ಟುಡಿಯೋ ಕೆಲಸ ನಡೀತಾ ಇತ್ತು. ಐ ಥಿಂಕ್ ಫೆಬ್ರವರಿ ಆರಂಭದ ದಿನಗಳಲ್ಲಿ ಈ ಒಂದು ಸ್ಟುಡಿಯೋ ಕೆಲಸ ಅಡಿಪಾಯ ಹಾಕಿದ್ದು. ಏಪ್ರಿಲ್ 20ನೇ ತಾರೀಕು ಇವತ್ತು ಲೋಕಾರ್ಪಣೆ ಆಗಿದೆ. ನನ್ನ ಮಗ ಅವನ ಹೆಸರಲ್ಲಿ, ಶ್ರೀತನ್ ಹೆಸರಲ್ಲಿ ಶ್ರೀತನ್ ಸ್ಟುಡಿಯೋ ಅಂತ ಇವತ್ತು ಲಾಂಚ್ ಮಾಡಿದ್ದೀವಿ, ಓಪನ್ ಮಾಡಿದ್ದೀವಿ. ಸ್ಥಳ ಬಂದು ನಾಗರಬಾವಿ ಪಕ್ಕ ಇರತಕ್ಕಂಥ ಅನ್ನಪೂರ್ಣೇಶ್ವರಿ ನಗರದ ಡಿ ಗ್ರೂಪ್ ಲೇಔಟ್ ಪಕ್ಕ ಅಗಸ್ತ್ಯ ವಿದ್ಯಾನಿಕೇತನ ಅಂತ ಸ್ಕೂಲ್ ಇದೆ. ಆ ಸ್ಕೂಲ್ ಪಕ್ಕದಲ್ಲೇ ನಮ್ಮ ಸ್ಟುಡಿಯೋ ಅವೈಲೇಬಲ್ ಇದೆ. ಇವತ್ತಿನಿಂದ ನೀವು ಗೂಗಲ್ ಮ್ಯಾಪ್ಗೆ ಹೋಗಿ ಶ್ರೀತನ್ ಸ್ಟುಡಿಯೋ ಅಂತ ಸರ್ಚ್ ಕೊಟ್ಟರೆ ನಮ್ಮ ಸ್ಟುಡಿಯೋ ಇನ್ನು ಮುಂದೆ ನಿಮಗೆ ಸಿಗುತ್ತೆ. ಲೊಕೇಶನಲ್ಲಿ SHREETAN ಸ್ಟುಡಿಯೋ ಅಂತ ಟೈಪ್ ಮಾಡಿದರೆ ನಿಮಗೆ ಸಿಗುತ್ತೆ. ಸೊ ಕೇವಲ ಇದು ನನ್ನ ಸ್ವಾರ್ಥಕ್ಕೋಸ್ಕರ ನಾನೊಬ್ಬನೇ ವೀಡಿಯೋ ಮಾಡಬೇಕಿಲ್ಲಿ, ನಾನೊಬ್ಬನೇ ಹಂಗಿರಬೇಕು ಅನ್ನೋ ಕಾರಣಕ್ಕೆ ಮಾಡಿ ಸ್ಟುಡಿಯೋ ಅಲ್ಲ. ತುಂಬ ಜನರಿಗೆ ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಅಥವಾ ತೋರಿಸ್ಕೊಳ್ಳೋದಕ್ಕೆ ವೇದಿಕೆ ಇರೋದಿಲ್ಲ. ಸೊ ಕೆಲವರಿಗೆ ಅದು ವೇದಿಕೆ ಆಗಲಿ ಅನ್ನೋಂಥ ಕಾರಣಕ್ಕೆ ಒಂದು ಕಡಿಮೆ ಬೆಲೆಯಲ್ಲಿ ರೆಂಟ್ ಪರ್ಪೋಸ್ಗೂ ಕೂಡ ಹಲವು ಬ್ಯಾಕ್ಗ್ರೌಂಡ್ಗಳಲ್ಲಿ ನಾವು ಈ ಒಂದು ಸ್ಟುಡಿಯೋನ ರೆಡಿ ಮಾಡಿದ್ದೀವಿ. ನಿಮಗೆ ಹೋಗ್ತಾ ಹೋಗ್ತಾ ಹೋಮ್ ಟೂರ್ ರೂಪದಲ್ಲಿ ಯಾವುದಾದ್ರೂ ಒಂದು ಸಲ ಸ್ಟುಡಿಯೋ ಟೂರ್ ಥರ ಮಾಡಿ ನೀಟಾಗಿ ತೋರಿಸ್ತೀನಿ. ಸೊ ಈ ಒಂದು ಖುಷಿಯ ಕ್ಷಣವನ್ನು ನಿಮ್ಮ ಹತ್ರ ಹಂಚ್ಕೋಬೇಕು. ಇವತ್ತು ಓಪನ್ ಆಗಿದೆಯಲ್ಲ ಸ್ಟುಡಿಯೋ, ಹಾಗಾಗಿ ಮೊದಲನೇ ವೀಡಿಯೋವನ್ನು ಮಾಡಬೇಕು ಇವತ್ತು ಅಂತ ಅಂದ್ಕೊಂಡು ನಿಮ್ಮ ಮುಂದೆ ಈ ಒಂದು ವಿಡಿಯೋವನ್ನು ಮಾಡಿ ನಮ್ಮ ಸ್ಟುಡಿಯೋ ಲೋಕಾರ್ಪಣೆ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ, ಹಾರೈಕೆ, ಹಾಗೆಯೇ ಸಪೋರ್ಟ್, ಪ್ರೋತ್ಸಾಹ, ಪ್ರೀತಿ ನಮ್ಮ ಈ ಒಂದು ಸ್ಟುಡಿಯೋ ಮೇಲಿರಲಿ, ನನ್ನ ಮಗನ ಮೇಲಿರಲಿ. ಅವನ ಹೆಸರಲ್ಲಿ ಓಪನ್ ಆಗಿರ್ತಕ್ಕಂಥ ಒಂದು ಸ್ಟುಡಿಯೋ ಮುಗಿಲೆತ್ತರಕ್ಕೆ ಬೆಳೆಯಲಿ ಅಂತ ನೀವು ಹಾರೈಸ್ತೀರಿ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬ ಜನ ನಾನು ಇನ್ವೈಟ್ ಮಾಡಿದಂತಹ ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಬಂದಿದ್ದರು. ಅವರೆಲ್ಲರಿಗೂ ಧನ್ಯವಾದ. ನನ್ನ ಮಗ ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನು ಮುಂದೆ ನಿರಂತರವಾಗಿ ವಿಡಿಯೋಗಳು ನಿಮಗೆ ಸಿಗುತ್ತೆ. ಸ್ವಲ್ಪ ವಿಭಿನ್ನ ಶೈಲಿಯಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪಾಡ್ಕ್ಯಾಸ್ಟು ಶೀಘ್ರದಲ್ಲೇ ಬರುತ್ತೆ. ಡಿಫ್ರೆಂಟ್ ಟೈಪಲ್ಲಿ ಪಾಡ್ಕ್ಯಾಸ್ಟ್ ಆರಂಭ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ರೆಗ್ಯುಲರ್ ವೀಡಿಯೋಸ್ಗಳು ಏನು ನೀವು ಗಮನಿಸ್ತಾ ಇದ್ರಿ, ಪ್ರತಿದಿನ ನನ್ನನ್ನು ಯಾವ ವೀಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ, ಆ ವಿಡಿಯೋಗಳು ಕೂಡ ನಿರಂತರವಾಗಿ ಇನ್ನು ಮುಂದೆ ಬರುತ್ತೆ. ಎಂದಿಗೂ ಕೂಡ ಗ್ಯಾಪ್ ಆಗೋದಿಲ್ಲ. ನಾನು ಇಷ್ಟು ದಿನ ನೀವು ಕೇಳ್ಬೋದು, ಎಲ್ಲಿ ಮಾಡ್ತಿದ್ದೀರಿ ಹಾಗಾದರೆ ನೀವು ಅಂತ. ಮಗನೇ ಇಲ್ಲಿ. ಸೊ ನಾನು ನನ್ನ ಮನೆ ಇತ್ತಲ್ಲ, ಮನೆಯಲ್ಲೇ ಒಂದು ರೂಮ್ನಲ್ಲಿ ಸ್ಟುಡಿಯೋ ಥರ ಸೆಟಪ್ ಮಾಡ್ಕೊಂಡು ಮಾಡ್ತಿದ್ದೆ. ನೀನು ಮಾತಾಡಬೇಕಾ? ಆಯಿತು. ಸೊ ಈಗ ಸ್ಟುಡಿಯೋ ಥರ ಆಗಿರೋದ್ರಿಂದ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಅನ್ಸುತ್ತೆ. ಜೊತೆಗೆ ಶಿಸ್ತು ಇರುತ್ತೆ ಕೆಲಸದಲ್ಲಿ. ಹಾಗಾಗಿ ಸಕ್ರಿಯವಾಗಿ ಕೆಲಸದಲ್ಲಿ ಭಾಗಿಯಾಗಬೇಕು ಅಂದ್ಕೊಂಡಿದ್ದೀನಿ. ಸೊ ಸದ್ಯದಲ್ಲೇ ಜಾಬ್ ವೇಕೆನ್ಸಿ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈಗ ನಮ್ಮ ಸ್ಟುಡಿಯೋಗೆ ಈಗ ಕ್ಯಾಮರಾಮ್ಯಾನ್ ಆಗಿರ್ಬೋದು, ಅಥವಾ ವಿಡಿಯೋ ಎಡಿಟರ್ಸ್ ಆಗ್ಬೋದು, ಅಥವಾ VFX ಡಿಸೈನರ್ ಆಗಿರ್ಬೋದು, ಎಲ್ಲರೂ ಕೂಡ ಏರಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಸದ್ಯದಲ್ಲೇ ಅಪ್ಡೇಟ್ ಮಾಡ್ತೀನಿ. ಸೊ ಅಡ್ರೆಸ್ ಬಂದು ಶ್ರೀತನ್ ಸ್ಟುಡಿಯೋ ಅಂತ ಹಾಕಿದ್ರೆ ನಿಮಗೆ ಗೂಗಲ್ ಮ್ಯಾಪ್ನಲ್ಲಿ ಸಿಗುತ್ತೆ. ಶ್ರೀತನ್ ಸ್ಟುಡಿಯೋ ಅನ್ನುವಂಥದ್ದು ನಿಮಗೆ ಗೂಗಲ್ ಮ್ಯಾಪ್ನಲ್ಲಿ ಯಾವುದೂ ಇಲ್ಲ, ನಮ್ಮದೇ ಇರುವಂಥದ್ದು. ಸೊ ಹಾಗಾಗಿ ಸರ್ಚ್ ಮಾಡಿ, ಯಾವಾಗಾದರೂ ವಿಸಿಟ್ ಮಾಡಿ. ನಿಮ್ಮ ಯಾವುದಾದ್ರೂ ಫೋಟೋ ಶೂಟ್ ಮಾಡಿಸ್ಬೇಕು, ಅಥವಾ ಏನಾದರೂ ರೆಕಾರ್ಡಿಂಗ್ ಮಾಡಿಸ್ಬೇಕು, ಯಾವುದಾದ್ರೂ ವೀಡಿಯೋ ಶೂಟ್ ಮಾಡಿಸ್ಬೇಕು, ಯಾವುದಾದ್ರೂ ಪಾಡ್ಕಾಸ್ಟ್ ಮಾಡಬೇಕು ಅಂತ ನಿಮಗೇನಾದ್ರು ಅನಿಸಿದ್ರೆ ನಮ್ಮ ಸ್ಟುಡಿಯೋಗೆ ಬಂದು ಭೇಟಿ ಕೊಡಿ. ನಿಮಗೆ ನಮ್ಮಿಂದ ಏನು ಸಪೋರ್ಟ್ ಮಾಡಬೇಕು ಅದನ್ನು ಮಾಡಿಕೊಡ್ತೀವಿ. ಅಂದರೆ ಚಾರ್ಜಸ್ ಇರುತ್ತೆ, ಒಂದು ಮಿನಿಮಮ್ ಚಾರ್ಜಸ್ ಎಲ್ಲದನ್ನು ಮುಗಿಸ್ಕೊಡ್ತೀವಿ. ಸೊ ನನ್ನ ಪರ್ಪೋಸ್ಗೂ ಯೂಸ್ ಆಗುತ್ತೆ, ನಿಮ್ಮ ಪರ್ಪೋಸ್ಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಖುಷಿಯ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದ. ಇಷ್ಟೊತ್ತು ತಾಳ್ಮೆಯಿಂದ ನೋಡಿದಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಡು ಮಗನೇ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಡು. ಹಾಂ, ಥ್ಯಾಂಕ್ಸ್ ಹೇಳ್ಬಿಡು. ಇಷ್ಟೊತ್ತು ತನಕ ಕಿರಿಸ್ತಾರೆ, ಹೇಳ್ಬಿಡು ಬೇಗ. ಹಾಂ, ಥ್ಯಾಂಕ್ಸ್ ಅಂದ್ಬಿಡು ಎಲ್ಲರಿಗೂ. ಈ ಥರನ ಥ್ಯಾಂಕ್ಸ್ ಹೇಳೋದು, ಹಿಂಗೆ ಥ್ಯಾಂಕ್ಸ್ ಹೇಳೋದು. ಆಡ್ಕೊತದೀಯ, ಯಾರನ್ನ ಆಡ್ಕೊತದೀಯಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್.